ಹೊರಗೆ ಬಂತಾ ಎಲ್ಲಿ ಬಂತ ಹೊರಗೆ ಬರ್ರಿ ಈ ಕಡೆ ಹಂಗೆ ನಿಂತ್ಕೊಂಬಿಡಿ ಆ ಕಡೆ. ನನ್ನ ಹೆಸರು ಮಂದಾರ. ಸೊ ನಾನು ನಿನ್ನೆ ಕಾಲೇಜ್ಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಬರ್ಬೇಕಾದ್ರೆ ಅಪ್ಪ ಅಮ್ಮ ಇದ್ರು ಹಾವಿದೆ ಅಂತ ಹೇಳಿ ಓಡ್ಸಕ್ಕಂತ ಟ್ರೈ ಮಾಡ್ತಾ ಇದ್ರು. ಏನಾಗಿದ್ದು ಹೇಗೆ ಬಂದಿದ್ದು ಅಂತ ಕೇಳಿದಾಗ ಪಕ್ಕದ ಮನೆಗೆ ಬಂದಿತ್ತು, ಸೊ ನಮ್ಮ ಮನೆಗೆ ಬಂದಿದೆ ಅಂತ ಅಂದ್ರು. ಯಾವಾಗಲೂ ಬರ್ತಿರತ್ತಲ್ಲ ಹಾವು, ಕೆರೆ ಹಾವು ಈ ಥರದ್ದೆಲ್ಲ, ಕೋಳಿ. ನಮ್ಮ ಮನೇಲಿ ಆ ಥರ ಏನೂ ಇಲ್ಲ. ಸೊ ಅದೇ ಹಾವು ಅಂದ್ಕೊಂಡು ನಾವು ಅಂದ್ಕೊಂಡೆ. ನೋಡ್ಬೇಕಾದ್ರೆ ನಾಗರ ಹಾವು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ದನ 3 ಡೇಸ್ ಆಗಿತ್ತು ಕರ ಹಾಕಿ. ಸೊ ಅದು ಅಲ್ಲೇ ಕೊಟ್ಟಿಗೆಲಿ ಇದ್ದಿದ್ದರಿಂದ ಸ್ವಲ್ಪ ಭಯಕ್ಕೆ ನಾವು ಅಲ್ಲಿಂದ ಎಲ್ಲ ಓಡ್ಸಕ್ಕಂತ ಟ್ರೈ ಮಾಡಿದ್ವಿ. ಸೊ ಅದು ಔಟ್ಸೈಡ್ ಹೋಯ್ತಂತ ಅನ್ಕೊಂಡ್ವಿ. ಆ ಕಡೆಯಿಂದ ಓಡಿಸಿ ಈ ಕಡೆ ಕೊಟ್ಟಿಗೆಯಿಂದ ಈ ಕಡೆ ಹೊರಗಡೆ ಬರಬೇಕಾದ್ರೆ ದನ ಕರ್ಕೊಂಡು ಬರೋಣ ಅಂತ ಹೇಳಿ ಹಗ್ಗನ ಇದನ್ನ ಬಿಚ್ಚಿದ್ವಿ. ಬಟ್ ಅದು ದನ ಬರಲಿಲ್ಲ. ಅಲ್ಲೇ ಇದ್ದಿದ್ರಿಂದ ನಾನು ತಗೋಬರ್ಬೇಕು ಅನ್ನೋ ಅಷ್ಟೊತ್ತಿಗೆ ಅಪ್ಪ ಹೋಗ್ಬೇಕಾದ್ರೆ ಅದು ಹೆಡೆ ಎತ್ಕೊಂಡು ಕಾಲ್ ಹತ್ರ ನಿಂತಿತ್ತು. ಬಟ್ ಕರನ್ ಹತ್ರ ಇತ್ತು. ಕರನ್ ಹತ್ರ ಇದ್ದಿದ್ರಿಂದ ಈಗ ಯಾರಿಗಾದ್ರೂ ಕರನ್ ಏನಾದ್ರು ತಾಯಿ ಗಾಬರಿಯಿಂದ ಮಕ್ಕಳು ಹೆಂಗ್ ಸೇಫ್ಟಿ ಮಾಡ್ತಾರೆ ಆ ತರ ಅದು 2 ಸರಿ ಒದ್ದಿದ್ರಿಂದ ಅದೇ ಫೋರ್ಸ್ ಸಿಟ್ಟು ಅನ್ನೋದಿರತ್ತಲ್ಲ. ಸೊ ಅವಾಗ 2 ಸರಿ ಕಚ್ಚಿದೆ, ನಾನೇ ನೋಡಿದ್ದೀನಿ. ಕಚ್ಚಿದ ಕೂಡಲೇ ಗಾಬರಿಯಿಂದ ಅಮ್ಮ ಎಲ್ಲ ಕೂಗೋಕ್ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಬಂದ್ರು. ಕಚ್ಚಿದ ಕೂಡಲೇ ಆ ದನನ ಅಲ್ಲಿ ಆ ಕಡೆ ಹೋಯ್ತು. ಅದು ಕಚ್ಚಿ ದನ ಮತ್ತೆ ಕರನ್ ಫಸ್ಟ್ ಹೇಳ್ಕೊಂಡ್ ಬಂದ್ರು, ದನ ಬರುತ್ತೆ ಅಂತ ಕರನ್ ಹೇಳ್ಕೊಂಡು ಬಂದ್ವಿ. ಬಟ್ ದನ 2 ತುಂಬಾ ಗಾಬರಿಯಿಂದ ಆ ಕಡೆ ಎಲ್ಲ ಹೋಯ್ತು. ಅದನ್ನ ಮನೆ ಎದುರುಗಡೆ ಕರ್ಕೊಂಡು ಬಂದ್ವಿ. ಸೊ ಅಲ್ಲಿ ಕರ್ಕೊಂಡು ಬಂದ್ಮೇಲೆ ಏನೂ ಪ್ರಾಬ್ಲಮ್ ಇರ್ಲಿಲ್ಲ. ಎಲ್ಲ ಮೆಡಿಸಿನ್ಸ್ ಎಲ್ಲ ಆಯ್ತು. ಸೊ ದನದೇನೋ ಪ್ರಾಬ್ಲಮ್ ಇರ್ಲಿಲ್ಲ. ಆಮೇಲೆ ನೆಕ್ಸ್ಟ್ ಈಗ ನೈಟ್ ಎಲ್ಲ ನೋಡಿದ್ವಿ ಕೊಟ್ಟಿಗೆಯಿಂದ ಹೋಗತ್ತೆ ಅಂತ. ಒಂದು 8:45, 8:30 ಅಷ್ಟೊತ್ತಿಗೆ ಔಟ್ಸೈಡ್ ಹೋಯ್ತದು. ಕೊಟ್ಟಿಗೆಯಿಂದ ಹೋಯ್ತು, ಬಟ್ ಮನೆ ಕಾಂಪೌಂಡ್ ಇಂದ ಹೊರಗಡೆ ಹೋಗ್ಲಿಲ್ಲ. ಮನೆ ಕಾಂಪೌಂಡ್ ಇಂದ ಬೆಳಗ್ಗೆ ಹೋಯ್ತಲ್ಲ ಇನ್ನೇನಕ್ಕೆ ಅಂತ ನಾವು ಅನ್ಕೊಂಡ್ವಿ. ಇನ್ನೇನು 10-15 ಮಿನಿಟ್ಸ್ ಆಗಿತ್ತು ಅಷ್ಟೇ. ಅಷ್ಟೊಳಗೆ ಮತ್ತೆ ಕೊಟ್ಟಿಗೆಗೆ ಬಂತು. ಇಷ್ಟೊತ್ತಾದ್ರೂ ಹೋಗ್ಲಿಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಅಷ್ಟೊತ್ತಿಗೆ ನನ್ನ ರಿಲೇಟಿವ್ಸ್ಗೆಲ್ಲ ಕಾಲ್ ಮಾಡಿದೆ. ಒಂದು ಐಡಿಯಾ ಹೇಳಿದ್ರು, ಸ್ನೇಕ್ ಕಿರಣ್ ಅವ್ರಿಗೆ ಕಾಲ್ ಮಾಡಿ ಅಂತ. ನನಗೆ ಥಾಟ್ ಬಂದಿತ್ತು ಮೊದಲೇನೆ, ಹಾವು ಹಿಡಿಯೋರಿಗೆ ಕಾಲ್ ಮಾಡಿದ್ರೆ ಹೇಳ್ತಾರೆ ಅಂತ ಹೇಳಿ. ಸೊ ಕಾಲ್ ಮಾಡಿದೆ. ನಂಬರ್ ಸಿಗ್ಲಿಲ್ಲ. ಏನ್ ಮಾಡೋದಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಕ್ಕೂ ಬಂತ, ಹೋಗತ್ತೆ ಇಲ್ವೋ ರಾಂಗ್ ನಂಬರ್ ಇರ್ಬೋದು ಅನ್ಕೊಂಡು ಟ್ರೈ ಮಾಡಿದೆ. ಬಟ್ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಒಳ್ಳೆ ರೀತಿಯಲ್ಲಿ ಈ ಟೈಮಲ್ಲಿ ನಾವು ಬರೋಂಥ ಅವಕಾಶ ಆಗಿದೆ. ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡೋಂಥ ಎಲ್ಲರೂ ಈಗ ಹೆಚ್ಚಾಗಿ ಈ ಥರ ವಿಶೇಷವಾಗಿರೋದು, ತೊಂದರೆ ಆಗಿರೋದು ಏನೇ ಇದ್ರೂ ಕರೆ ಮಾಡ್ತಾರೆ. ನೋಡಿ, ದೇವರ ಒಪ್ಪಿಗೆಯಿಂದ ಅದನ್ನು ಕೆಲಸ ಮಾಡ್ಕೊಡೋಣ. ಒಳ್ಳೇದಾಗಲಿ. ನಿಮಿಷ ಎಲ್ಲಿದ್ದಾರೆ ನೋಡೋಣ. ನಿಮಿಷ ಕುಣಿಯಲ್ಲ. ಇದೇ ಕುಣೆಯಲ್ಲೇ ತಲೆ ಹಾಕೊಂಡು ನೋಡ್ತಾ ಇದೆ. ನೋಡಿ ಕಾಣುತ್ತಲ್ಲ ಸರ್, ಕರೆಕ್ಟ್. ಹೌದಾ? ತೆಗ್ಬಿಡಿ. ಪೆಟ್ಟಾಗಲ್ಲ. ಗುಡ್ಲಲ್ಲಿ ತೆಗೆದು ಹೇಳ್ತೀನಿ ನಾನು. ಇಲ್ಲ, ಅವನಿಗೆಲ್ಲ ವರ್ಕ್ ಮಾಡಿದ್ವಲ್ಲ. ಈಗ ನೋಡ್ಬೇಡಿ ನೋಡಿದ್ರೆ ಕೆಲಸ ಇಡ್ಬಿಟ್ಟು ಬೇಕಾದ್ರೆ ಇಲ್ಲೇ ಕೆಲಸ ಮಾಡಿ ಸ್ವಲ್ಪ ಸೌಂಡ್ ಗಿನ್ ಮಾಡಿ ಹೊರಗಾದ್ರು ಹೋಗಿ. ಅಷ್ಟು ಹೋಗ್ಬೇಡಿ, ಬನ್ನಿ ಹತ್ರ ಬನ್ನಿ.
ತೊಂದರೆ ಮಾಡಿದಾಗ ಎಲ್ಲರೂ ಕೆಟ್ಟದಾಗಿ ಯೋಚನೆ ಮಾಡ್ತೀರ, ಹೌದಾ? ಇದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿದೆ ಅಂದರೆ ನಾವು ಒಳ್ಳೇದು ಯೋಚನೆ ಮಾಡಿದ್ವಿ, ಒಳ್ಳೆ ರೀತಿಯಲ್ಲಿ ಆಗಿದೆ. ಪರಿಸ್ಥಿತಿ ಅದೇ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಪರಿಸ್ಥಿತಿ ಅದಕ್ಕೆ ತೊಂದರೆ ಆಗಿರುತ್ತೆ. ದನ ತುಳಿದಿದೆಯೋ, ದನ ಗಾಬರಿ ಮಾಡಿದೆಯೋ, ಅಥವಾ ದನ ಗೊತ್ತಿದೆಯೋ ಇದು ನಮಗೆ ಗೊತ್ತಿಲ್ಲ, ಪರಿಸ್ಥಿತಿ ನಿಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ. ಆ ಭಯಕ್ಕೆ ಏನಾಯಿತು, ಕೊಟ್ರೆ ಬೀಳಗಳು, ಹೆಗಣದ ರಾಶಿ, ಅಥವಾ ಇಲ್ಲಿ ನಿಮ್ಮದು ಮನೆ ಅಡುಗೆ ಮನೆ, ಅಲ್ಲಿ ನೋಡಿದ್ರೆ ತುಂಬ ಮಣ್ಣು ಹಾಕಿದ್ರೆ 2 ಅಡಿ ಹೈಟಿನ ಮಣ್ಣು ಹಾಕಿ ಅಲ್ಲಿ ಹೆಗಣ ಗೂಡು ಕಟ್ಟಿದೆ 3-4 ಕಡೆ. ವಿಷಪೂರಿತ ನಾಗರಾವು 5 ಅಡಿ 4 ಅಡಿ ಉದ್ದ ಇದೆ. ಈ ಥರ ತುಂಬ ಹಳ್ಳಿ ಕಡೆ ಆಗಲಿ, ಸಿಟಿಯಲ್ಲಿ ಆಗಲಿ, ಹಳ್ಳಿ ಮನೆಯಲ್ಲಿ ಆಗಲಿ ತೊಂದರೆ ಆದಾಗ ನಮ್ಮನ್ನು ಗೂಗಲಲ್ಲಿ ಚೆಕ್ ಮಾಡ್ತಾರೆ, ಕೆಲವರು ಅಕ್ಕಪಕ್ಕ ಮನೆಯವ್ರ ನಂಬರ್ ಇದ್ರೆ ಕೊಡ್ತಾರೆ, ಯೂಟ್ಯೂಬ್ ವಾಟ್ಸಪ್ಪಲ್ಲೆಲ್ಲ ನೋಡಿಡ್ತಾರೆ. ಹಾಗಾಗಿ ಜ್ಞಾಪನ ಮಾಡಿದಾಗ ಒಂದು ಒಳ್ಳೆ ಕೆಲಸ ಆಗಿದೆ. ಇವಾಗ ಅನಿಸ್ತವರಿಗೆ ಈ ಥರ ತೊಂದರೆ ಆದಾಗ ನಾವು ಅದನ್ನು ಇಡಿಸ್ಬೇಕು, ಹಳ್ಳಿ ಜನ ಹೊಡಿತಿದ್ವಿ, ಹೊಡಿಬಾರ್ದಂತ ಎಲ್ಲರೂ ಗೊತ್ತಾಗಿದೆ. ಹಾಗೂ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿದೆ. ಸಂಬಂಧಪಟ್ಟಂಗೆ ಕಾಡಿಗೆ ಬಿಡೋಂಥ ಅವಕಾಶ ಮಾಡಿಕೊಟ್ಟಿದ್ದೀರಾ.